ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲ ಮೃತ್ಯುಂಜಯ್ ಆ್ಯಂಡ್ ಕ್ರಿಯೇಟರ್ ಕನ್ನಡಿಗ ಬ್ಲಾಗ್ಸ್ನ ಒಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯಪಲ್ ಐಪ್ಯಾಡ್ 9th ಜನರೇಷನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಪಲ್ ಎಕೋಸಿಸ್ಟಮ್ ಬಗ್ಗೆ. ಟ್ಯಾಬ್ಲೆಟ್ಸ್ನ ಅವರು ಐಪ್ಯಾಡ್ಸ್ ಅಂತ ಕರೀತಾರೆ, ಅದೇ ರೀತಿಯಾಗಿ ಲ್ಯಾಪ್ಟಾಪ್ಸ್ನ ಮ್ಯಾಕ್ ಅಂತ ಕರೀತಾರೆ. ಅದ್ರ ಜೊತೆಗೆ ಐಫೋನ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಅದು ತುಂಬಾ ಪಾಪ್ಯುಲರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಪಲ್ ಐಪ್ಯಾಡ್ 9th ಜನರೇಷನ್ ಅನ್ಬಾಕ್ಸಿಂಗ್ ಮತ್ತು ಪ್ಯಾಕೇಜ್ ಒಳಗಡೆ ಏನೇನಿದೆ, ಯಾವ ರೀತಿಯಾದಂಥ ಒಂದು ಫಸ್ಟ್ ಲುಕ್ ಇದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ಲಿ ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಿರ್ಬೋದು ಐಪ್ಯಾಡ್ನ ಒಂದು ಬಾಕ್ಸ್ ಇದು 9th ಜನರೇಷನ್ ವೈಫೈ ಓನ್ಲಿ ಮಾಡೆಲ್. ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಒಂದು ಬಂದು ವೈಫೈ ವಿತ್ ಸೆಲ್ಯುಲರ್, ಅಂದರೆ ನೀವು 4G ಅಥವಾ ಸಿಮ್ ಕಾರ್ಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಇನ್ನೊಂದು ವೈಫೈ ಓನ್ಲಿ ಮಾಡಲು. ನಾನು ತಗೊಂಡಿದ್ದು ವೈಫೈ ಓನ್ಲಿ ಮಾಡಲು. ಇದು 64GB ವೇರಿಯಂಟ್. ನಿಮಗೆ ಇದರಲ್ಲಿ ಎರಡು ಕಲರ್ ಆಪ್ಷನ್ ಅವೈಲೇಬಲ್ ಇದೆ, ಒಂದು ಸ್ಪೇಸ್ ಗ್ರೇ ಮತ್ತೆ ಒಂದು ಸಿಲ್ವರ್. ನಾನು ಪರ್ಟಿಕ್ಯುಲರ್ ಆಗಿ ಸ್ಪೇಸ್ ಗ್ರೇನ ಚಾಯ್ಸ್ ಮಾಡಿದ್ದೀನಿ. ಒಂದು 30K ರೇಂಜ್ ಅಲ್ಲಿ ಇದು ತುಂಬಾನೇ ಬೆಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ಬೋದು. ಇದರ ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಿಮ್ಗೆ ಏನಾದರೂ ಹೈ ಎಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೇಕಾಗಿದ್ರೆ ನೀವು ಐಪ್ಯಾಡ್ ಏರ್ ಅಂತ ಬರುತ್ತೆ, ಐಪ್ಯಾಡ್ ಏರ್, ಐಪ್ಯಾಡ್ ಪ್ರೋ, ಅದರ ಜೊತೆಗೆ ಹೋಗ್ಬೋದು. ನನ್ನ ಬೇಸಿಕ್ ಯೂಸೇಜ್ ಇದರಲ್ಲಿ ನಾನು ಸ್ಟಾಕ್ಸ್ ರಿಲೇಟೆಡ್ ಮತ್ತೆ ನಾರ್ಮಲ್ ಏನಾದರೂ ಕ್ವಿಕ್ ಎಡಿಟಿಂಗ್ ಇರುತ್ತೆ, ಅದ್ರ ಜೊತೆಗೆ ಥಂಬ್ನೇಲ್ ಡಿಸೈನು, ಗ್ರಾಫಿಕ್ ಡಿಸೈನು. ಮೇನ್ಲಿ ಇದರಲ್ಲಿ ಇರೋ ಪ್ರೊಸೆಸರ್ ಆಪಲ್ ಐಫೋನ್ 11 ಅಲ್ಲಿ ಏನು ಸಿಗ್ತಾ ಇತ್ತು ನಿಮಗೆ, ಆಪಲ್ A13 ಚಿಪ್ಸೆಟ್, ಅದೇ ಸೇಮ್ ಚಿಪ್ಸೆಟ್ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಒಂದು ತುಂಬಾನೇ ಸ್ಮೂತ್ ರಿಲಯಬಲ್ ಟ್ಯಾಬ್ಲೆಟ್ ಅಂತಾನೆ ಹೇಳ್ಬೋದು. ಟಚ್ ಐಡಿ ಎಲ್ಲ ಇದೆ ನಿಮಗೆ. ಇನ್ನು ಪ್ರೈಸಿಂಗ್ ಬಗ್ಗೆ ಹೇಳೋದಾದ್ರೆ ನಿಮಗೆ ವಿಡಿಯೋದ ಎಂಡ್ ಅಲ್ಲಿ ಪ್ರೈಸಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ, ಅಂಡ್ ಯಾವ್ದಾದ್ರು ಆಫರ್ ಅಪ್ಲೈ ಮಾಡಿ ನಾನು ಈ ಟ್ಯಾಬ್ಲೆಟ್ನ ತಗೊಂಡೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಾಕ್ಸ್ ಬಗ್ಗೆ ಮಾತಾಡೋಣ. ತುಂಬಾನೇ ಒಂದು ಕ್ಲೀನ್ ಡಿಸೈನು. ಆಪಲ್ ಯಾವುದೇ ರೀತಿಯಾದಂತಹ ಫ್ಯಾನ್ಸಿ ಡಿಸೈನ್ಸ್ ನಿಮಗೆ ಕೊಡಲ್ಲ, ಒಂದು ನೀಟ್ ಅಂಡ್ ಕ್ಲೀನ್ ಡಿಸೈನ್ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ನಿಮಗೆ ಒಂದು ಸೈಡ್ ಲುಕ್ ಐಪ್ಯಾಡ್ ಯಾವ ತರ ಇದೆ ಅಂತ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ನಿಮಗೆ ಐಪ್ಯಾಡ್ ಅಂತ ಒಂದು ಲೋಗೋ ಇದೆ, ಅದ್ರ ಜೊತೆಗೆ ಎರಡು ಸೈಡ್ ಅಲ್ಲಿ ನಿಮಗೆ ಆಪಲ್. ಸೊ ಈ ರೀತಿ ಎಲ್ಲ ಪ್ರೈಸಿಂಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಾಕ್ಸ್ ಮೇಲೆ ಬಂದು ಪ್ರೈಸಿಂಗ್ 30,900 ಆ್ಯಂಡ್ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ನಿಮಗೆ ಎಷ್ಟು ಪ್ರೈಸಲ್ಲಿ ಸಿಕ್ತು. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಸಿಗುತ್ತೆ. ಕ್ರೋಮಾ ಸ್ಟೋರ್ಸ್, ರಿಲಯನ್ಸ್ ಡಿಜಿಟಲ್, ಅದ್ರ ಜೊತೆಗೆ ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲದರಲ್ಲಿ ಸಿಗುತ್ತೆ. ನೀವು ನಿಮಗೆ ಯಾವ್ದು ಕನ್ವೀನಿಯಂಟು ಅಲ್ಲಿ ತಗೊಳ್ಬೋದು. I look at people and I wonder all day, who are you and you are not the one in your way, and then I think about myself and I stay. ಸೊ ಬನ್ನಿ ಫ್ರೆಂಡ್ಸ್, ಈಗ ಅನ್ಬಾಕ್ಸಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ಆಗಲೇ ತೋರಿಸ್ದಂಗೆ ಫ್ರಂಟ್ಗೆ ನಿಮಗೆ ಡಿಸೈನು, ಸೈಡಲ್ಲಿ ಆ್ಯಪಲ್ ಲೋಗೋ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ಒಂದು ಐಪ್ಯಾಡ್ ಅಂತ ಇದೆ. ಇಲ್ಲೊಂದು ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ ಆನ್ ದಿ ಬಾಕ್ಸ್ ಬಂದು 30,900. ನಿಮಗೆ ಯೂಶ್ವಲಿ ಸ್ಟೋರ್ಸಲ್ಲಿ 29,000, 30,000 ಈ ರೀತಿಯಾಗಿ ವೇರಿಯಬಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದು ಫಸ್ಟ್ ಒಮ್ಮೆ ಕ್ರೋಮಾದಲ್ಲಿ ಅವರು ನನಗೆ ಜಸ್ಟ್ ಆನ್ ಮಾಡಿ ತೋರಿಸಿದ್ರು. ಅದಾದಮೇಲೆ ನಾನು ಪ್ಯಾಕೇಜಿಂಗ್ ಹಾಗೆ ಇಟ್ಟಿದ್ದೆ, ನಿಮ್ಮೆಲ್ಲರ ಮುಂದೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಸೊ ಫಸ್ಟ್ ಬಂದು ಇದು ಟ್ಯಾಬ್ಲೆಟು 10.2 ಇಂಚು ಸ್ಕ್ರೀನ್ ಸೈಜು. ಇದನ್ನು ಸೈಡ್ ಇಡೋಣ. ಅದಾದಮೇಲೆ ಹಿಂದೆ ಬಾಕ್ಸ್ ಕಂಟೆಂಟ್ ಏನಿದೆ ಅಂತ ನೋಡೋಣ. ಇಲ್ಲಿ ಡಿಸೈನ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇದೆ. ಇದರಲ್ಲಿ ನಿಮಗೆ ಲೀಫ್ಲೆಟ್ಸು, ತುಂಬ ಜನಕ್ಕೆ ಗೊತ್ತು, ಆ್ಯಪಲ್ ಪ್ರಾಡಕ್ಟ್ಸ್ ತೊಗೊಂಡಾಗ ಅವರು ಆ್ಯಪಲ್ ಸ್ಟಿಕ್ಕರ್ಸ್ನ ಕೊಡ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಕೆಲವೊಬ್ಬರಿಗೆ. ಸೊ ಈ ರೀತಿಯಾದಂಥ ಒಂದು ಆ್ಯಪಲ್ ಸ್ಟಿಕ್ಕರ್ಸ್ ಇದೆ, ಎರಡಿದೆ ಆ್ಯಪಲ್ ಸ್ಟಿಕ್ಕರ್ಸು. ಅದ್ರ ಜೊತೆಗೆ ಒಂದು ಸ್ಮಾರ್ಟ್ ಕನೆಕ್ಟ್ರು. ತುಂಬಾ ಬೇಸಿಕ್ ಆದಂಥ ಒಂದು ಫೀಚರ್ಸ್ ಕೊಟ್ಟಿದ್ದಾರೆ. ಬಟನ್ ಪ್ಲೇಸ್ಮೆಂಟ್ ಎಲ್ಲಿದೆ ಆ್ಯಂಡ್ ಅದ್ರ ಜೊತೆಗೆ ಯಾವ ರೀತಿಯಾದಂಥ ಒಂದು ಪೋರ್ಟ್ಸು, ನಾವು ಆ್ಯಪಲ್ ಪೆನ್ಸಿಲ್ ಯೂಸ್ ಮಾಡೋದಾಗಲಿ ಅಥವಾ ಟಚ್ ಐಡಿ, ಇದರೆಲ್ಲರ ಬಗ್ಗೆ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಲೀಫ್ಲೆಟ್ಟು. ಇದರಲ್ಲಿ ಮತ್ತೇನು ಎಕ್ಸ್ಟ್ರಾ ಇಲ್ಲ. ಇನ್ನು ಬಾಕ್ಸ್ ಬಗ್ಗೆ ಬರೋದಾದರೆ ಇಲ್ಲ, ಇದರಲ್ಲಿ ನಿಮಗೆ ಡೆಫಿನೆಟಾಗಿ ಒಂದು ಚಾರ್ಜರ್ ಸಿಗುತ್ತೆ. ಚಾರ್ಜರ್ ಬಂದು 20 ವ್ಯಾಟ್ಸು. ಸೊ ಎಸ್ ಫ್ರೆಂಡ್ಸ್, ಚಾರ್ಜರ್ ಇದರಲ್ಲಿ ನಿಮಗೆ ಸಿಗುತ್ತೆ. 20 ವ್ಯಾಟ್ ಕೆಪಾಸಿಟಿದು ಚಾರ್ಜರ್ ಸಿಗುತ್ತೆ. ನೀವು ಚಾರ್ಜರ್ ಇದನ್ನು ಸಪ್ರೇಟ್ ತೊಗೊಳಕ್ಕೆ ಹೋದರೆ ಅರೌಂಡ್ 1800 to 1900 ಬೀಳುತ್ತೆ. ಆ್ಯಂಡ್ ಇದು ಬಂದು ಲೈಟ್ನಿಂಗ್ ಕೇಬಲ್ಲು. ತುಂಬಾ ಒಂದು ನೀಟ್ ಆದಂಥ ಒಂದು ಪ್ಯಾಕೇಜ್ ಇದೆ, ಮಿನಿಮಲಿಸ್ಟಿಕ್ ಪ್ಯಾಕೇಜು. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಅನಿಸುತ್ತೆ. ಇಲ್ಲಿ ನಿಮಗೆ ಚಾರ್ಜರ್ ಇನ್ಪುಟ್ಗೆ ಏನು ಅಡಾಪ್ಟರ್ ಇರುತ್ತಲ್ಲ, ಅಲ್ಲಿ ನಿಮಗೆ C ಕೇಬಲ್ ಸಿಗುತ್ತೆ. ಇನ್ನು ನೀವು ಟ್ಯಾಬ್ಗೆ ಅಟ್ಯಾಚ್ ಮಾಡೋದು ಇದು ಲೈಟ್ನಿಂಗ್ ಕೇಬಲ್ಲು. ಆ್ಯಪಲ್ ಪ್ರಾಡಕ್ಟ್ಸಲ್ಲಿ ಏನು ಮೇಜರ್ ಡಿಸ್ಅಡ್ವಾಂಟೇಜ್ ಅಂದರೆ, ನೀವು ಸಪೋಸ್ ಚಾರ್ಜರ್ ಮರ್ತು ಹೋಗ್ಬಿಟ್ರೆ ಸಿಗೋದು ತುಂಬಾ ಕಷ್ಟ, ಯಾಕಂದರೆ ಇದು ಲೈಟ್ನಿಂಗ್ ಕೇಬಲ್ ಇರುತ್ತಲ್ಲ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಐಫೋನ್ಸು, ಆ್ಯಪಲ್ ಎಕೋಸಿಸ್ಟಮ್ ಡಿವೈಸಸ್ ಯೂಸ್ ಮಾಡ್ತಾಯಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಏನಾದರೂ ಸಿಗಲಿಲ್ಲ ಅಂದರೆ ತುಂಬಾ ಕಷ್ಟ. ಸೊ ಬನ್ನೀಗ ಟ್ಯಾಬ್ನ ಅನ್ಬಾಕ್ಸಿಂಗ್ ಮಾಡೋಣ. ಒಂದು ಕವರ್ ಕೊಟ್ಟಿದ್ದಾರೆ, ಪ್ರೊಟೆಕ್ಟಿವ್ ಕವರು. ಇದನ್ನು ಓಪನ್ ಮಾಡ್ತೀನಿ ಈಗ. ಫೈನಲಿ ಎಲ್ಲ ಒಂದು ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಇದೆ. ಸೊ ಸ್ಪೇಸ್ ಗ್ರೇ ಕಲರ್ ಅಂತ ಹೇಳಿದೆ. ಕಲರ್ ತುಂಬಾ ಒಂದು ನೀಟಾಗಿದೆ, ಚೆನ್ನಾಗಿದೆ ಓವರಾಲು. ಈ ರೀತಿಯಾದಂಥ ಇಲ್ಲೊಂದು ಆ್ಯಪಲ್ ಲೋಗೋ ಇದೆ, ಐಪ್ಯಾಡ್ ಜಸ್ಟ್ ಇದರ ಕೆಳಗಡೆ ಏನಿಲ್ಲ. ಇನ್ನು ಡಿವೈಸ್ ಬಗ್ಗೆ ನೋಡೋದಾದರೆ ಫ್ರಂಟ್ ಇದು ತುಂಬಾ ಒಂದು ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಆಗಿದೆ.
ಇಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ದೊರೆಯುತ್ತೆ. ಈ ಕ್ಯಾಮ್ರಾದ ಸ್ಪೆಷಾಲಿಟಿ ಏನಂದರೆ ನೀವು ವೈಡ್ ಫೀಲ್ಡ್ ಆಫ್ ಆ್ಯಂಗಲ್ ಸಿಗುತ್ತೆ. ನೀವೇನಾದರೂ ವಿಡಿಯೋ ಕಾಲ್ಸ್ ಸ್ಕೈಪಲ್ಲಿ ಏನಾದರೂ ಕಾಲಿಂಗ್ ಮಾಡಬೇಕಂದ್ರೆ ವೈಡ್ ಫೀಲ್ಡ್ ಆಫ್ ವ್ಯೂ ಕವರ್ ಮಾಡುತ್ತೆ. ಇಲ್ಲಿ ನಿಮಗೆ ಸೆಂಟ್ರ್ ಹೋಮ್ ಬಟನ್, ಅದ್ರ ಜೊತೆಗೆ ಟಚ್ ಐಡಿ ಎರಡು ಇದೆ. ಸೈಡಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಇದೆ. ಟಾಪಲ್ಲಿ ಇಲ್ಲಿ ನಿಮಗೆ ಪವರ್ ಆನ್ ಆಫ್ ಬಟನ್ ದೊರೆಯುತ್ತೆ. ಹೈಲೈಟಿಂಗ್ ಥಿಂಗು ಆ್ಯಪಲ್ ಅವರು ಇಲ್ಲಿ ನಿಮಗೆ 3.5mm ಜಾಕ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ 2 ಮೈಕ್ರೋಫೋನ್ ಇದೆ, ಇಲ್ಲೊಂದಿದೆ. ರಿಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಇದರಲ್ಲಿ ನಿಮಗೆ ಫ್ಲ್ಯಾಶ್ ತೋರಿಲ್ಲ, ಬಟ್ ಸ್ಯಾಟಿಸ್ಫ್ಯಾಕ್ಟರಿ ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋಕ್ಕೆ ಅಥವಾ ಏನಾದರೂ ನಾರ್ಮಲ್ ಆಗಿ ಫೋಟೋಸ್ ತೆಗೆಯೋಕ್ಕೆ ಓಕೆ ಇದೆ. ಆಲ್ರೆಡಿ ಇದನ್ನು ಆನ್ ಮಾಡಿದ್ದೀನಿ, ತೋರಿಸ್ತೇನೆ ನಿಮಗೆ. ಸೊ ನೀವು ನೋಡ್ತಿರ್ಬೋದು, ಒಂದು ಫ್ಲೂಯಿಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾವುದೇ ನೀವು ಆ್ಯಪಲ್ ಡಿವೈಸಸ್ ತೊಗೊಂಡ್ರು ನಿಮಗೆ ಒಂದು ತುಂಬಾ ಫ್ಲೂಯಿಡ್ ಎಕ್ಸ್ಪೀರಿಯನ್ಸ್ ದೊರೆಯುತ್ತೆ. ಸೊ ನೋಡಿ ನೀವು ಯಾವ ರೀತಿಯಾಗಿ ಒಂದು ಮೂಮೆಂಟ್ ಇದೆ ಅಂತ. 60 Hz ಡಿಸ್ಪ್ಲೇ ಇದು, ಯಾವುದೇ ರೀತಿಯಾಗಿ 90 Hz ಇಲ್ಲ. ನಾರ್ಮಲ್ ಯೂಸೇಜಲ್ಲಿ ಯಾವುದೇ ರೀತಿಯಾದಂಥ ಏನೂ ತೊಂದರೆ ಇಲ್ಲ. ಇನ್ನು ಜಸ್ಟ್ ಕ್ವಿಕ್ಕಾಗಿ ನಿಮಗೆ ಕ್ಯಾಮ್ರಾ ಒಂದು ತೋರಿಸ್ತೀನಿ ಇದರಲ್ಲಿ, ಮತ್ತೇನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡ್ತೀನಿ. ಕ್ಯಾಮ್ರಾ ನೋಡ್ತಾ ಇದ್ದೀರಲ್ವಾ ಯಾವ ರೀತಿಯಾಗಿದೆ ಅಂತ. ಸೊ ಒಂದು ಡಿಸೆಂಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡೋಕೆ ಡಿಸ್ಪ್ಲೇಯಲ್ಲಿ ಸ್ವಲ್ಪ ಲಾರ್ಜ್ ಡಿಸ್ಪ್ಲೇ ಆಗಿರೋದ್ರಿಂದ ನಮಗೆ ಗ್ರೇನ್ಸ್ ಸ್ವಲ್ಪ ವಿಸಿಬಲ್ ಆಗಿ ಕಾಣುತ್ತೆ. ಇನ್ನು ಡೇಲೈಟಲ್ಲಿ ಯಾವ ರೀತಿಯಾದಂಥ ಒಂದು ಫೋಟೋಸ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಜಸ್ಟ್ ಇದೊಂದು ಕ್ವಿಕ್ ಅನ್ಬಾಕ್ಸಿಂಗ್ ಆ್ಯಂಡ್ ಓವರ್ ವ್ಯೂ. ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ, ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪ್ರೈಸಿಂಗ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದಿಲ್ಲ. ಸೊ ಇದರ ಪ್ರೈಸ್ ಬಂದು ಅವತ್ತು ಆಫರ್ ಇತ್ತು, July 28 to July 31 ಆಫರ್ ದೊರೀತಾ ಇತ್ತು ಕ್ರೋಮಾ ಸ್ಟೋರಲ್ಲಿ. ಆಫರ್ ಲಿಸ್ಟಿಂಗ್ ಪ್ರೈಸ್ ಬಂದು 28,000 ಆಗಿತ್ತು, ಅಂದರೆ 27,990. ನನ್ನ ಹತ್ರ HDFC ಕಾರ್ಡ್ ಇರೋದ್ರಿಂದ ಇದರಲ್ಲಿ 3,000 rupees ಇನ್ಸ್ಟೆಂಟ್ ಕ್ಯಾಶ್ ಬೇಕಾಯಿತು. ನೀವು ಏನಾದರೂ EMI ಅಲ್ಲಿ ತೊಗೊಳ್ಳೋದಾದರೆ ಇದನ್ನು 6 month ನೋ ಕಾಸ್ಟ್ EMI ಅಲ್ಲಿ ಕೂಡ ತೊಗೊಳ್ಬೋದು. ಓವರಾಲ್ ಒಂದು ಬೆಸ್ಟ್ ಪ್ಯಾಕೇಜು. ಯಾರ್ಯಾರು ಕ್ರಿಯೇಟರ್ಸ್ ಇದ್ದೀರಾ, ಯಾರ್ಯಾರು ಕ್ರಿಯೇಟರ್ಸ್ ಆಗಬೇಕಂತ ಇದ್ದೀರಾ, ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ಬೇಸಿಕ್ ಒಂದು ಸ್ಟಾಕ್ಸ್ ರಿಲೇಟೆಡ್ಡು ಸ್ಟಾಕ್ಸ್ನ ಟ್ರ್ಯಾಕ್ ಮಾಡೋಕ್ಕೆ, ಒಂದು ಸೇಫೆಸ್ಟ್ ಡಿವೈಸು ಬ್ರೌಸಿಂಗ್ ಮಾಡೋಕ್ಕೆ, ಕಾಲೇಜ್ ಹೋಗುವಂಥ ಸ್ಟೂಡೆಂಟ್ಸಿಗಾಗಿರ್ಬೋದು, ಒಂದು ಬುಕ್ಸ್ ಓದೋಕ್ಕಾಗಿರ್ಬೋದು, ಇದು ಒಂದು ತುಂಬ ಒಳ್ಳೆಯ ಡಿವೈಸು. ಬೇಸಿಕ್ ಯೂಸೇಜ್ಗೆ ತುಂಬಾ ಒಂದು ಬೆಸ್ಟ್ ಟ್ಯಾಬ್ಲೆಟ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರ ಮೇನ್ ಪರ್ಪೋಸು ಯಾವ ರೀತಿಯಾಗಿ ನನ್ನ ಪರ್ಪೋಸ್ನ ಇದು ಸ್ಯಾಟಿಸ್ಫೈ ಆಗ್ತಿದೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಿಮಗೆ ರಿವ್ಯೂನ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.